ಅತ್ಯಾಚಾರ ಮತ್ತು ಕೊಲೆಯಾದ ಸಮಯದಲ್ಲಿ ಸುಬ್ರಹ್ಮಣ್ಯ ಸಣ್ಣಗಿ ಅವರು ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾರೆ. ಧರ್ಮಸ್ಥಳಕ್ಕೂ ಆಗುಂಬೆಗೂ ಅಂತಹ ದೂರ ಏನಿಲ್ಲ. ಅವರಿಗೆ ಪ್ರತಿ ದಿವಸನೂ ಕಿವಿಗೆ ಬೀಳ್ತಾನೆ ಇರುತ್ತೆ, ಸೌಜನ್ಯ ಅನ್ನೋ ಒಂದು ಹುಡುಗಿನ ಯಾರೋ ಕೊಲೆ ಮಾಡಿ ಬಿಸಾಕಿದ್ರು, ರೇಪ್ ಮತ್ತು ಕೊಲೆ ಮಾಡಿ ಬಿಸಾಕಿದ್ರು, ಈ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರ ಹೆಸರು ಕೇಳಿ ಬರ್ತಾ ಇದೆ ಅಂತ ಅಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಒಂದು 5 ನಿಮಿಷ ಅಷ್ಟೇ ಪ್ರಸಾರ ಮಾಡೋರು, ಹಂಗೆ ಕೈ ಬಿಟ್ಬಿಡೋರು. ಇದನ್ನೇ ಸೀರಿಯಸ್ ಆಗಿ ತಗೊಂಡ ಸುಬ್ರಹ್ಮಣ್ಯ ಸಣ್ಣಗಿ ಅವರು ತಮ್ಮ ಥರ್ಡ್ ಐ ಕನ್ನಡ ಯೂಟ್ಯೂಬ್ ಚಾನಲ್ ಶುರುವಾದ ಮೇಲೆ ಸೌಜನ್ಯ ಪ್ರಕರಣದ ಆಳ ಅಗಲ ತಿಳ್ಕೊಳ್ಳೋದಕ್ಕೆ ಹೋಗ್ತಾರೆ. ಸಹೋದರಿಯಾಗಿರೋ ಸೌಜನ್ಯಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಬ್ರಹ್ಮಣ್ಯ ಸಣ್ಣಗಿ ಅವರು ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರೋ ಆ ಗೋಮುಖ ವ್ಯಾಘ್ರಗಳ ಹೆಸರುಗಳನ್ನು ಹಸಿಯಾಗಿ ಹೇಳ್ಬಿಡ್ತಾರೆ. ಸೌಜನ್ಯಳ ಮನೆಯನ್ನು ಕೂಡ ಇವರು ಹೋಗಿ ವೀಕ್ಷಣೆಯನ್ನು ಮಾಡ್ತಾರೆ. ಆ ಸೌಜನ್ಯಳ ಅತ್ಯಾಚಾರ ಎಲ್ಲಾಯಿತು, ಕೊಲೆ ಎಲ್ಲಾಯಿತು, ಅತ್ಯಾಚಾರಿಗಳು ಸೌಜನ್ಯಳ ದೇಹದ ಯಾವ್ಯಾವ ಭಾಗದಲ್ಲಿ ಕಚ್ಚಿದ್ರು, ಆಕೆಯನ್ನು ಯಾವ್ಯಾವ ರೀತಿ ಕೊಲೆ ಮಾಡಿದರು ಅಂತ ಹಸಿಯಾಗಿ ವಿಡಿಯೋಗಳನ್ನು ಮಾಡಿ